ನಿನ್ನೆ ದಿವಸ ಭಾಳಷ್ಟು ಜನ ಅಗ್ನಿವೀರ ಆರ್ಮಿ ಪರೀಕ್ಷೆ ಬರೆದಂಥ ಭಾಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇದ್ರಿ ಅಭ್ಯರ್ಥಿಗಳು. ಅದೆಲ್ಲ ಏನೇನು ಕೇಳ್ತಾ ಇದ್ರು ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳು ಕೇಳ್ತಕ್ಕಂಥದ್ದು ಅಗ್ನಿವೀರ ಆರ್ಮಿ ಪರೀಕ್ಷೆ ಬರೆದಂಥ ಭಾವಿ ಅಗ್ನಿವೀರರು ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದ್ರೆ, 3 ನಮ್ಮ ಯಾದಗಿರಿ ಜಿಲ್ಲೆ ಇಲ್ಲ ಸರ್, ನಮ್ಮ ಯಾದಗಿರಿ ಜಿಲ್ಲೆಯವರಿಗೆ ಮತ್ತು ಎಲ್ಲಿ ಕೊಡ್ತಾರೆ, ಯಾವ ಕೊಡ್ತಾರೆ ಅಂಥೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳ ಪ್ರಶ್ನೆ. ಅದೇ ರೀತಿಯಾಗಿ ಯಾವ ಜಿಲ್ಲೆ ಯಾವ ಬರ್ತದೆ ಸರ್, ಮೊದಲು ಬೇರೆ ಇತ್ತು ಈಗ ಬೇರೆ ಬಂದದ. ಅದೇ ರೀತಿಯಾಗಿ ನಮ್ಮ ಬದಲಾವಣೆ ಆಗೈತೇನ್ರಿ, ಅಂದರೆ ನಮ್ಮ ಜಿಲ್ಲೆ ಬದಲಾವಣೆ ಆಗೈತೇನ. ಅದೇ ರೀತಿಯಾಗಿ ಆರ್ಮಿ ರಿಸಲ್ಟ್ ಯಾವಾಗ ಬರ್ತದೆ ಸರ್, ಆಮೇಲೆ ಎಷ್ಟು ಮಾರ್ಕ್ಸ್ ಅಂದ್ರೆ ನಾವು ಫಿಸಿಕಲ್ಗೆ ಎಲಿಜಿಬಲ್ ಹಾಕಿವಿ. ಆಮೇಲೆ ರನ್ನಿಂಗ್ ಗ್ರೂಪ ಈ ಸಲ ಚೇಂಜ್ ಮಾಡ್ಯಾರ ಸರ್, ಚೇಂಜ್ ಮಾಡಿದ್ದು ಅದೇ ರೀತಿ ನಡೀತದೆ ಏನು ಮೊದಲು ಇದ್ದಂಗೆ ನಡೀತದೆ. ಆಮೇಲೆ ಈ ಸಲ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಫಿಸಿಕಲ್ಗೆ ಎಲಿಜಿಬಲ್ ಹಾಕಿವಿ ಅಂತೇಳಿ ಪ್ರತಿಯೊಂದು ಪ್ರಶ್ನೆಗಳನ್ನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ. ಭಾಳಷ್ಟು ಜನ ಗೊಂದಲ ಆಗಿಬಿಟ್ಟಿದ್ದಾರೆ. ಅದರಲ್ಲಿಯೂ ಯಾದಗಿರಿ ಜಿಲ್ಲೆಯವರು ನಿನ್ನೆ ಸುಮಾರು ಒಂದು 20ರಿಂದ 25 ಜನ ವಿದ್ಯಾರ್ಥಿಗಳು ಯಾದಗಿರಿ ಜಿಲ್ಲೆಯವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರಿ. ಅಭ್ಯರ್ಥಿಗಳೇ, ನಿನ್ನೆ ದಿವಸ ನೀವೆಲ್ಲರೂ ಫೋನ್ ಮಾಡೋದ್ರಿಂದ ಅವಾಗ ನಾನು ವೆಬ್ಸೈಟನ್ನು ಓಪನ್ ಮಾಡಿ ನೋಡಿದೆ. ವೆಬ್ಸೈಟನ್ನು ಓಪನ್ ಮಾಡಿದಾಗ ಅಲ್ಲಿ ARಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳು, ಮೊದಲಿದ್ದ ಜಿಲ್ಲೆಗಳು ಆಮೇಲೆ ಈಗಿನ ಜಿಲ್ಲೆಗಳು ಏನಾಗ್ಯಾವ ಅಂದರೆ ಕೆಲವೊಂದು ಬದಲಾವಣೆಗಳಾಗ್ಯಾವ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾಹಿತಿಯನ್ನು ಇವಾಗ ನೀಡ್ತಾ ಇದ್ದೀನಿ. ಯಾದಗಿರಿ ಜಿಲ್ಲೆಯವರು ದಯವಿಟ್ಟು ಹೆದರಬೇಡ್ರಿ. ಯಾಕಂದರೆ ಏನಾಗ್ಯದಪ್ಪ ಅಂದ್ರೆ ಅಲ್ಲಿ ವೆಬ್ಸೈಟನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ, ಅಂದರೆ ಕೆಲವೊಂದು ಬದಲಾವಣೆ ಆಗಿರ್ತಾವೆ. ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ನಿಯಮಗಳು, ಸೂಚನೆಗಳು, ಕೆಲವೊಂದು ಬದಲಾವಣೆಗಳಾಗಿರ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವೆಬ್ಸೈಟನ್ನು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಆ ಮಾಡುವ ಸಮಯದಲ್ಲಿ ಸ್ವಲ್ಪ ಹಿಂದೆ ಆಗ್ತಾ ಇರ್ತಾವೆ. ಆಮೇಲೆ ಬದಲಾವಣೆ ಆದರೂ ಆಗ್ಬೋದು, ಆ ಸಮಯದಲ್ಲಿ ಸ್ವಲ್ಪ ಹೆಚ್ಚುಕಮ್ಮಿ ಹಾಕಿರ್ತದೆ. ಆದರೆ ಯಾದಗಿರಿ ಜಿಲ್ಲೆಯವರು ಅಂಜುವಂಥದ್ದೇನು ಅವಶ್ಯಕತೆ ಇಲ್ಲ. ನಿಮಗೂ ಒಂದು AR ಅದ. ಫಸ್ಟ್ AR ಯಾವುದಿತ್ತು ನಿಮ್ಮದು, ಬೆಳಗಾವಿ AR ಇತ್ತು ನಿಮ್ಮದು. ಬೆಳಗಾವಿ ARದಲ್ಲಿ ಪ್ರತಿ ವರ್ಷ ಈಗಲ್ಲ, ಏನು ARಗಳನ್ನು ಮಾಡ್ಕೊಂಡಾರ ಅವಾಗಿಂದಲೂ ಸಹಿತ ಯಾದಗಿರಿ ಜಿಲ್ಲೆ ಅಲ್ಲೇ ಅದ. ಈಗ ಏನಾಗಿದೆಪ್ಪ ಅಂದರೆ ಬೆಂಗಳೂರು ARದಲ್ಲಿ ಯಾದಗಿರಿ ಜಿಲ್ಲೆ ಇಲ್ಲ, ಮಂಗಳೂರು ARದಲ್ಲಿ ಯಾದಗಿರಿ ಜಿಲ್ಲೆ ಇಲ್ಲ, ಆಮೇಲೆ ಬೆಳಗಾವಿ ARದಲ್ಲಿ ಯಾದಗಿರಿ ಜಿಲ್ಲೆ ಇಲ್ಲ. ಆದ್ದರಿಂದ ಯಾದಗಿರಿ ಜಿಲ್ಲೆ ಅಭ್ಯರ್ಥಿಗಳು ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡ್ತಾಯಿದ್ರು. ಈಗ ಏನಾಗಿತ್ತಪ್ಪ ಅಂದರೆ ನಿನ್ನೆ ದಿವಸ ನಾವು ವೆಬ್ಸೈಟ್ ಓಪನ್ ಮಾಡಿ ಆ ಪ್ರಿಂಟೇ ತಗೊಂಡು ನಾನು, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಕೊಡೋಣ ಏನು ಬಂದದ್ದು ವೆಬ್ಸೈಟ. ಅಂದರೆ ನಿನ್ನೆ ರಾತ್ರಿ ನಾನು ತೆಗೆದಿದ್ದು. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತು ಏನಪ್ಪ ಅಂದರೆ ನಮ್ಮ ಕರ್ನಾಟಕದಾಗ ಒಟ್ಟು 3 ARಗಳಿದಾವೆ. ಒಂದು ಬೆಂಗಳೂರು AR, ಮಂಗಳೂರು AR, ಬೆಳಗಾವಿ AR. 3 ARಗಳಿಗೆ ಸಂಬಂಧಪಟ್ಟಾಗಿ ಏನು ಮಾಡ್ಕೊಂಡಾರಪ್ಪ ಅಂದರೆ ಜಿಲ್ಲೆಗಳನ್ನ ಹಂಚ್ಕೊಂಡಾರ. ಅದೇ ರೀತಿಯಾಗಿ ಫಿಸಿಕಲ್ ಮತ್ತು ಮೆಡಿಕಲ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು. ಈಗೇನಾಗಿದೆ ಅದೇ ರೀತಿಯೇ ಎಲ್ಲರೂ ತಿಳ್ಕೊಂಡಿದ್ದಾರೆ. ಏನಪ್ಪ ಅಂದರೆ ನಾ ಬೆಳಗಾವಿ AR ಬರ್ತನೋ, ನಾ ಬೆಂಗಳೂರು AR ಬರ್ತನೋ, ನಾ ಮೈಸೂರು AR ಬರ್ತನೋ, ನಮ್ಮ ಜಿಲ್ಲೆ ಇದು ಅಂತೇಳಿ ಎಲ್ಲ ಅಭ್ಯರ್ಥಿಗಳು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ಈ ಗೊಂದಲ ಏನಾಗಿಬಿಟ್ಟದಪ್ಪ ಅಂದ್ರೆ ಕೆಲವೊಂದು AR ಕೆಲವೊಂದು ಜಿಲ್ಲೆ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಫಸ್ಟಿಂದ ನಾನು ಹೇಳ್ತೇನೆ. ನಾನು ನಿಮ್ಗೆ ಮೊದಲನೇದು ನೋಡಿರಿ, ಫಸ್ಟ್ನೇದು ಬೆಳಗಾವಿ AR ಅದನ್ನು ಹೇಳ್ತೇನೆ ನಾನು ನಿಮ್ಗೆ. ಬೆಳಗಾವಿ AR ಸಂಬಂಧಪಟ್ಟ ಹಾಗೆ ಇದು ವೆಬ್ಸೈಟ್ ಲಿಸ್ಟ ರೀ. ಈಗ ಬಂದಿದ್ದು ನಿನ್ನ ರಾತ್ರಿ ನಾನು ತೆಗೆದು ನೋಡಿದ್ದು ಪ್ರಿಂಟ್ ತಗೊಂಡಿನಿ. ಬೆಳಗಾವಿ AR ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳು ಯಾವ್ಯಾವ ಕೊಟ್ಟಾರಪ್ಪ ಅಂದ್ರೆ ಬೆಳಗಾವಿ, ಧಾರವಾಡ, ರಾಯಚೂರ, ಬೀದರ, ಕೊಪ್ಪಳ, ಗದಗ, ಹಾವೇರಿ, ಗುಲ್ಬರ್ಗ, ವಿಜಯಪುರ, ಬಳ್ಳಾರಿ ಆ್ಯಂಡ್ ಬಾಗಲಕೋಟೆ. ಇಷ್ಟು ಜಿಲ್ಲೆಗಳನ್ನ ಬೆಳಗಾವಿ ARಗೆ ಸಂಬಂಧಪಟ್ಟಂಗೆ ಕೊಟ್ಟಾರ. ಈಗ ಮೊದಲು ಯಾವ್ಯಾವ ಇದ್ದಪ್ಪ ಅಂದ್ರೆ ಫಸ್ಟ್ ಇದ್ದಂಥ ಅದು ಲಿಸ್ಟ್ನ ತೊಗೊಂಡೇನಿ ರೀ. ಫಸ್ಟ್ ಇದ್ದಂಥದ್ದು ಯಾವುದಪ್ಪ ಅಂದ್ರೆ ಬೆಳಗಾವಿ ARಗೆ ಸಂಬಂಧಪಟ್ಟಂಗೆ ಬೀದರ, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಯಾದಗಿರಿ. ಒಟ್ಟು 6 ಜಿಲ್ಲೆಗಳು ಬೆಳಗಾವಿ ARಗೆ ಸಂಬಂಧಪಟ್ಟಾಗೆ ಜಿಲ್ಲೆಗಳು ಮೊದಲಿನಿಂದ ಇದ್ದವು. ಆದರೆ ಈಗ ಏನು ಮಾಡ್ಯಾರಪ್ಪ ಅಂದರೆ ಟೋಟಲ ಬೆಳಗಾವಿ ARಗೆ ಸಂಬಂಧಪಟ್ಟ ಹಾಗೆ ಎಟ್ಟದಪ್ಪ ಅಂದರೆ ಜಿಲ್ಲೆ 1, 2, 3, 4, 5, 6, 7, 8, 9, 10, 11 ಜಿಲ್ಲೆಗಳನ್ನ ಬೆಳಗಾವಿ ARಗೆ ಸಂಬಂಧಪಟ್ಟಾಗೆ ಇಲ್ಲಿ ಲಿಸ್ಟ್ನಲ್ಲಿ ಬಂದದ. ಅದರಲ್ಲಿ ಯಾದಗಿರಿ ಜಿಲ್ಲೆ ಬಂದಿಲ್ಲ. ಯಾದಗಿರಿ ಜಿಲ್ಲೆ ಎಲ್ಲಿ ಬಂದಿಲ್ಲಪ್ಪ ಅಂದ್ರೆ 3 ARಗೆ ಬಂದೇ ಇಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ, ನೆಕ್ಸ್ಟ್ ಬೆಂಗಳೂರು ARಗೆ ಸಂಬಂಧಪಟ್ಟಾಗೆ ಜಿಲ್ಲೆಗಳನ್ನ ಈಗ ಹೊಸದು ಬಿಟ್ಟಿದ್ದು ಹೇಳತ್ತೀನಿ. ಈಗ ಜಿಲ್ಲೆಗಳು ಯಾವಪ್ಪ ಅಂದರೆ ಕೋಲಾರ, ಬೆಂಗಳೂರು ಅರ್ಬನ್ನ, ಬೆಂಗಳೂರು ರೂರಲ್ಲ, ಆಮೇಲೆ ಮಂಡ್ಯ, ತುಮಕೂರು, ಮೈಸೂರು, ಚಾಮರಾಜನಗರ, ರಾಮನಗರ, ಆಮೇಲೆ ಚಿಕ್ಕಬಳ್ಳಾಪುರ. ಒಟ್ಟು 8 ಜಿಲ್ಲೆ ಇದಾವೆ ರೀ. 1, 2, 3, 4, 5, 6, 7, 8, 9 ಜಿಲ್ಲೆಗಳು ಬೆಂಗಳೂರು ARಗೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ಲಿಸ್ಟ್ನಾಗ ಬಂದದ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಮಂಗಳೂರು ARಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಜಿಲ್ಲೆಗಳನ್ನ ಕೊಟ್ಟಾರೆ. ಮಂಗಳೂರು ARಗೆ ಉತ್ತರ ಕನ್ನಡ, ಶಿವಮೊಗ್ಗ, ಆಮೇಲೆ ಉಡುಪಿ, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ದಾವಣಗೆರೆ ಆ್ಯಂಡ್ ಚಿತ್ರದುರ್ಗ.
ಇಟ್ಟು ಜಿಲ್ಲೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಈಗ ಯಾರು ಏನಂದ್ರೆ ಅಪ್ಡೇಟ್ ಮಾಡುವಾಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಹೆಚ್ಚು ಹಾಕಿರೋದು. ಇದು ಫೈನಲ್ ಅಲ್ಲ ವಿದ್ಯಾರ್ಥಿಗಳೇ, ಐತಿ ವೆಬ್ಸೈಟ್ನೇ ನಾನು ಪ್ರೆಸೆಂಟಾಗಿ ನಿನ್ನೆ ರಾತ್ರಿ ತೆಗೆದು ನೋಡ್ಕೊಂಡೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಫೈನಲ್ ಈ ಸದ್ಯ ಪ್ರೆಸೆಂಟಾಗಿ ತಿಳ್ಕೊಬೇಡ್ರಿ, ಇನ್ನೂ ಇದು ಹೆಚ್ಚು ಆಗ್ಬೋದು. ಯಾಕಂದ್ರೆ ಈಗ ಬೆಳಗಾವಿ ಯಾರಿಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಜನ ಆರೇ ಜಿಲ್ಲೆ ಇದ್ದರೂ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಏರಕ್ಕೆ ವಿದ್ಯಾರ್ಥಿಗಳು ಕೊಡ್ತಾರೆ. ಅದೇ ರೀತಿಯಾಗಿ ಮಂಗಳೂರು ಏರಕ್ಕೆ ಬಂದಾಗ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಅಭ್ಯರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ತಾರೆ. ನಮ್ಮ ಕರ್ನಾಟಕದಾಗ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆ ಕೊಡೋರು ಬೆಳಗಾವಿ, ಬಾಗಲಕೋಟೆ ಮತ್ತು ಬಿಜಾಪುರ, ಇವು 3 ಜಿಲ್ಲೆಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡ್ತಾರೆ. ಇವು 3 ಜಿಲ್ಲೆಗಳನ್ನ ಬೆಳಗಾವಿ ಏರಕ್ಕೆ ತೊಗೊಂಡ್ರಪ್ಪ ಅಂದರೆ ಅಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ಆಯ್ಕೆ ಆಗ್ತಾರೆ. ಇಲ್ಲಿ ಮೊದಲು ಹೆಂಗಿತ್ತು ಹಂಗೆ ಇದ್ದರೆ ಒಳ್ಳೇದಂತ ನನಗೆ ಅನಿಸ್ತಾ ಇದೆ. ಆದರೆ ಮತ್ತೆ ಏನು ಬದಲಾವಣೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇನ್ನೂ ಪೂರ್ತಿ ಕ್ಲಿಯರಾಗಿ ಬಂದಿಲ್ಲ. ಕ್ಲಿಯರಾಗಿ ಅಪ್ಡೇಟ್ ಬಂದ ಮೇಲೆ ಮತ್ತೆ ನಾನು ಮಾಹಿತಿ ಕೊಡ್ತೀನಿ. ಫಸ್ಟ್ ಯಾವ ಜಿಲ್ಲೆ ಇದ್ದಪ್ಪ ಅಂದರೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಬೆಳಗಾವಿ ಏರೋಗೆ ಸಂಬಂಧಪಟ್ಟ ಹಾಗೆ ಬೀದರ, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಯಾದಗಿರಿ ಇವು ಬೆಳಗಾವಿ ಏರೋಗಿದ್ದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಮಂಗಳೂರು ಏರೋಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳು ಯಾವ್ಯಾವುದಪ್ಪ ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಗದಗ, ಚಿಕ್ಕಮಗಳೂರು, ಆಮೇಲೆ ದಾವಣಗೆರೆ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಹಾವೇರಿ ಇವೆಲ್ಲ ಎಲ್ಲಿದ್ದಪ್ಪ ಅಂದರೆ ಮಂಗಳೂರು ಏರೋಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳಿದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಬೆಂಗಳೂರು ಏರೋಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯೂ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಕೊಡಗು, ಹಾಸನ ಇವೆಲ್ಲ ಏನಪ್ಪ ಅಂದರೆ ಮೊದಲಿಗೆ ಇದ್ದಂಥ ಜಿಲ್ಲೆಗಳು, ಮೊದಲಿದ್ದಂಥವು. ಈ ವೆಬ್ಸೈಟ್ದಾಗ ನಿನ್ನೆ ದಿವಸ ಭಾಳಷ್ಟು ಜನ ವಿದ್ಯಾರ್ಥಿಗಳು, ಅದರಲ್ಲೂ ಯಾದಗಿರಿ ಜಿಲ್ಲೆ ಅಭ್ಯರ್ಥಿಗಳು, ಸರ್ ನಮ್ಮದು ಯಾವ ಏರ್ದಾಗ ನಮ್ಮ ಜಿಲ್ಲೆನೇ ಇಲ್ಲ, ನಮ್ಮ ಜಿಲ್ಲೆ ರ್ಯಾಲಿ ಎಲ್ಲಿ ನಡೀತದೆ, ನಾವು ಯಾವ ಏರ್ದಾಗ ಬರ್ತೀವಿ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮುಖಾಂತರ ಕೇಳ್ತಾ ಇದ್ರಿ ಅಭ್ಯರ್ಥಿಗಳೇ. ಆದ್ದರಿಂದ ಈ ಲಿಸ್ಟನ್ನು ತೆಗೆದುಕೊಂಡು ನಾನು ಜಿಲ್ಲೆಗಳನ್ನ ತೆಗೆದುಕೊಂಡು ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇದು ಫೈನಲ್ ಅಪ್ಡೇಟ್ ಅಲ್ಲ, ನನಗೆ ಗೆಸ್ ಅನ್ನಿಸ್ತಾ ಇದೆ. ಅಂದರೆ ಇನ್ನೂ ಬದಲಾವಣೆ ಆಗ್ತದೆ, ಅಂದರೆ ಮೊದಲು ಇದ್ದಿದ್ವ ಬರ್ಬೋದು ಅಂತ ನನಗೆ ಗೆಸ್ ಅದ. ಮತ್ತು ಏನಾದರೂ ಬದಲಾವಣೆ ಆಯ್ತು ಅಂದ್ರೆ ನಾನು ನಿಮ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಈಗ ಬಂದಿದ್ದು ವೆಬ್ಸೈಟ್ನಾಗ ಇದ್ದಿದ್ದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಆದರೆ ಯಾದಗಿರಿ ಜಿಲ್ಲೆಯವರು ಏನೂ ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ದು ಯಾವುದಾದ್ರೂ ಒಂದು ಆರದಲ್ಲಿ ಹಾಕಲೇಬೇಕು, ಬಿಡಾಕಂತೂ ಬರೋದಿಲ್ಲ. ಯಾವುದಾದ್ರೂ ಆರದಲ್ಲಿ ನಿಮ್ಮನ್ನ ಹಾಕಬೇಕಾಗ್ತದೆ. ಮೊದಲು ಇದ್ದಿದ್ದು ಬೆಳಗಾವಿ ಆರದಾಗ ನೀವಿದ್ರಿ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು, ಸರ್ ಆರ್ಮಿ ರಿಸಲ್ಟ್ ಯಾವಾಗ ಬಿಡ್ತಾರೆ ರೀ? ನೋಡಿರಿ, ನಿಮ್ಗೆ ಗೊತ್ತಿರಲಿ, ಅಗ್ನಿವೀರ ಆರ್ಮಿ ರಿಸಲ್ಟ್ ನೀವು ಏನು ಪರೀಕ್ಷೆ ಬರೆದ್ರಿ ಅಲ್ಲಿಂದ 25ರಿಂದ 30 ದಿನದೊಳಗೆ ಬಿಡ್ತಾರೆ. ಅಂದರೆ ಇದ್ರ ಮೇಲೆ ನಿಮ್ಗೆ ಎವರೇಜ್ ಗೊತ್ತಾಗ್ತದೆ, ಯಾವಾಗ ಬರ್ಬೋದು ಅನ್ನೋದು ಎವರೇಜ ನಿಮ್ಗೆ ಗೊತ್ತಾಗ್ತದೆ. 25ರಿಂದ 30 ದಿನದೊಳಗೆ ರಿಸಲ್ಟ್ ಬರ್ತದೆ. ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಆ ರ್ಯಾಲಿ ಡೇಟನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಯಾರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೇಪರ್ ಕಟ್ಟಿಂಗ್ ಹರಿದಾಡ್ತಾ ಇದೆ, ಅದೆಲ್ಲ ನಿಮ್ಗೆ ಗೊತ್ತದ, ಅದನ್ನೇನು ಹೆಚ್ಚಿಗೆ ಹೇಳೋದು ಬೇಡ. ಆಮೇಲೆ ನೆಕ್ಸ್ಟ್ ಕೆಲವು ಮಂದಿ ಏನು ಕೇಳ್ತಾರೆ, ಸರ್ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಫಿಸಿಕಲ್ಗೆ ಬರ್ತೀವಿ? ಈ ಪ್ರತಿಯೊಂದು ವಿಡಿಯೋದಾಗ ನಾನು ಹೇಳ್ಕೊತಾನೆ ಬರ್ತಾ ಇದ್ದೀನಿ. ಈಗೇನು 2025 ವಿಡಿಯೋ ಹೇಳ್ತಾ ಇದ್ದೀನಿ ಅಭ್ಯರ್ಥಿಗಳಿಗೆ. ನಿಮ್ಗೆ ಗೊತ್ತಿರಲಿ, 50 ಪ್ರಶ್ನೆಗೆ 100 ಮಾರ್ಕ್ಸ್ ಇರ್ತಾವೆ. ನೀವು 50 ಪ್ರಶ್ನೆಗೆ 25 ಎಕ್ಯುರೇಟ್ ಹಾಕಿರಪ್ಪ ಅಂದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಫಿಸಿಕಲ್ಗೆ ಎಲಿಜಿಬಲ್ ಹಾಕಿರಿ, ಫಿಕ್ಸ್ ಇದು ಮಾಡ್ಕೊಂಬಿಡ್ರಿ. ಅದೇ ರೀತಿಯಾಗಿ ಫಿಸಿಕಲ್ಗೂ ಎಷ್ಟು ಅದಾವೆ ರೀ? 100 ಮಾರ್ಕ್ಸ್ ಅದಾವೆ. ರನ್ನಿಂಗ 60 ಮಾರ್ಕ್ಸ ಪ್ಲಸ್ 40 ಮಾರ್ಕ್ಸ, ಎರಡು ಕೂಡಿಸಿ 100 ಮಾರ್ಕ್ಸ. ಆಮೇಲೆ ಜಿಗ್ಜಾಗ್ ನಡಿಗೆ, ಆಮೇಲೆ ಲಾಂಗ್ ಜಂಪ್ಗಂತೂ ಮಾರ್ಕ್ಸ್ ಇಲ್ಲ. ನಿಮ್ಗೆ ಈಗಾಗಲೇ ಪ್ರತಿಯೊಂದು ವಿಡಿಯೋದಾಗ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸಾಧ್ಯದಷ್ಟು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ರನ್ನಿಂಗ್ ಫಸ್ಟ್ ಗ್ರೂಪ ಹೊಡೆಯೋಕ್ಕೆ ಪ್ರಯತ್ನ ಮಾಡಬೇಕು. ಸ್ವಲ್ಪ ಟೈಪ್ರ ಸೆಕೆಂಡ್ ಗ್ರೂಪ್, ಇದನ್ನು ಬಿಟ್ಟು ಥರ್ಡ್ ಗ್ರೂಪ ಫೋರ್ತ್ ಗ್ರೂಪ್ ಹೋದ್ರಿ ಅಂದರೆ ಇಲ್ಲಿ ಎಕ್ಸಾಮ್ ಫುಲ್ ಕವರ್ ಮಾಡಿದ್ರಿ ಅಂದರೆ ಆಗ್ಬೋದು, ಇಲ್ಲಂತಲ್ಲ. ಆದರೆ ಫಿಸಿಕಲ್ ಎಕ್ಸಲೆಂಟ ಹೊಡಲಿಕ್ಕೆ ನಿಮ್ಮ ಗುರಿಯನ್ನು ಇಟ್ಕೋಬೇಕು. ಅದೇ ರೀತಿಯಾಗಿ ಸರ್ ರನ್ನಿಂಗ್ ಗ್ರೂಪ್ ರೀ ಅಂದ್ರೆ ಈಗಾಗಲೇ ಅದರ ವಿಡಿಯೋ ಮಾಡಿದ್ದೇನೆ, ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಡೋದೇನು ಅವಶ್ಯಕತೆ ಇಲ್ಲ. ರನ್ನಿಂಗ್ ಗ್ರೂಪ 4 ಅದಾವು, ನಿಮ್ಗೆ ಗೊತ್ತದ. 5:30 ಹೊಡ್ರೆ ಫಸ್ಟ್ ಗ್ರೂಪ, 5:30ರಿಂದ 5:45 ಹೊಡ್ರೆ ಸೆಕೆಂಡ್ ಗ್ರೂಪ, 5:45ರಿಂದ 6 ನಿಮಿಷ ಒಳಗೆ ಹೊಡ್ರೆ ಥರ್ಡ್ ಗ್ರೂಪ, 6ರಿಂದ 6:15 ಹೊಡ್ರೆ ಫೋರ್ತ್ ಗ್ರೂಪ. 4 ಗ್ರೂಪ್ ಅದಾವೆ. ಈಗಾಗಲೇ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗೆ ಹೇಳಿ ನಾನು. ಈ ವರ್ಷ ಅಂತೂ ನೆಗೆಟಿವ್ ಮಾರ್ಕ್ಸ್ ಇಲ್ಲ ಅಂತೇಳಿ ನಿಮ್ಗೆ ಅಡ್ವಾನ್ಸ್ ಗೊತ್ತದ. ಅದೇ ರೀತಿಯಾಗಿ ನೀವು ಪರೀಕ್ಷೆಯನ್ನು ಬರೆದು ಬಂದ್ರಿ. ಯಾರು ನಾ 25ಕ್ಕಿಂತ ಮ್ಯಾಲೆ ಕರೆಕ್ಟ್ ಎಕ್ಯುರೇಟ್ ಆನ್ಸರ್ ಹಾಕೇನೆ ಅಂತೀರಿ ಅಂಥ ಅಭ್ಯರ್ಥಿಗಳಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ಈಗ ಏನು ಮಾಡ್ತೀವಪ್ಪ ಅಂದ್ರೆ ಉಚಿತ ಪ್ರೀ ಕೋಚಿಂಗನ್ನು, ಫಿಸಿಕಲ್ ಪ್ರೀ ಕೋಚಿಂಗನ್ನು ತರಬೇತಿಯನ್ನು ನೀಡ್ತಾ ಇದ್ವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಗನೆ ಬರಬೇಕು. ಯಾಕಂದರೆ ಇದೇ ಜುಲೈ 20 ತಾರೀಕು ಒಳಗಡೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶದ ಉಚಿತ ತರಬೇತಿ ಒಳಗೆ. ಅದೇ ರೀತಿಯಾಗಿ 100 ಪುರುಷ ಅಭ್ಯರ್ಥಿಗಳಿಗೆ, 50 ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅದ. ಈಗ ಏನಪ್ಪ ಅಂದರೆ ಇವತ್ತಿನ ಲೆಕ್ಕ
50 ಜನ ಪುರುಷ ಅಭ್ಯರ್ಥಿಗಳು ಬಂದಿದ್ದಾರೆ. ಅದೇ ರೀತಿಯಾಗಿ 18 ಜನ ಮಹಿಳಾ ಅಭ್ಯರ್ಥಿಗಳು ಉಚಿತ ಬಂದಿದ್ದಾರೆ. ಯಾಕಂದ್ರೆ ಇನ್ನು ಕೆಲವೇ ಸೀಟ್ ಇದಾವೆ, ಇನ್ನು 2-3 ದಿನದಾಗ ಫುಲ್ ಆಗುವಂಥ ಚಾನ್ಸ್ ಅದ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ಯಾಕಂದರೆ ಕೋಚಿಂಗ್ ಫೀಸ್ ಇಲ್ಲ, ಊಟ ವಸತಿ ಮತ್ತು ಯೂನಿಫಾರ್ಮ್ ಫೀಸ್ ಮಾತ್ರ ನೀವು ತುಂಬಬೇಕಾಗ್ತದೆ. ಆಮೇಲೆ ನಮ್ಮ ಸಂಸ್ಥೆ ವಿಶೇಷತೆ ಏನಪ್ಪ ಅಂದ್ರೆ 400 ಮೀಟ್ರ್ ಟ್ರ್ಯಾಕ್ನಾಗ ಪ್ರತಿನಿತ್ಯ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಆರ್ಮಿ ಒಳಗೆ ಸಿಲೆಕ್ಷನ್ ಮಾಡ್ಬೇಕಾದ್ರೆ ಯಾವ ರೀತಿ ಅಲ್ಲಿ ಸಿಲೆಕ್ಷನ್ ತೊಗೋತಾರೆ ಅದೇ ರೀತಿ ಪುಲಪ್ಸ್ ಆಗಿರ್ಬೋದು, ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳೇ, ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಅಗ್ನಿವೀರ ಆರ್ಮಿ ಫಿಸಿಕಲ್ ತರಬೇತಿಗೆ ಬರ್ತಕ್ಕಂಥವ್ರಿಗೂ ಉಚಿತ ತರಬೇತಿ ಅದ. ಆಮೇಲೆ RPF ಕಾನ್ಸ್ಟೇಬಲ್ ಅಭ್ಯರ್ಥಿಗಳಿಗೂ ಸಹಿತ ಈಗಾಗಲೇ ಪರೀಕ್ಷೆ ಮುಗಿಸಿ ಮುಂದೆ ಫಿಸಿಕಲ್ಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿ ಇದೆ. ಅದೇ ರೀತಿಯಾಗಿ SSC GD ಅಭ್ಯರ್ಥಿಗಳಿಗೆ, ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ, ಮಹಿಳಾ ಅಭ್ಯರ್ಥಿಗಳಿಗೆ 1600 ಮೀಟರ್ ರನ್ನಿಂಗ್ ಇರ್ತದೆ. ಅವ್ರಿಗೂ ಸಹಿತ ಉಚಿತ ಫಿಸಿಕಲ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅಭ್ಯರ್ಥಿಗಳೇ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ, ನಮ್ಮ ಸಂಸ್ಥೆಯಿಂದ ಪ್ರತಿ ರವಿವಾರ ಮುಂಜಾನೆ 6:30 ಗಂಟೆಗೆ ಅಂದ್ರೆ ನಾವು ಡೆಮೋ ಆರ್ಮಿ ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ರನ್ನಿಂಗ್ ಆಗಿರ್ಬೋದು, ಪ್ಲಪ್ಸ್ ಆಗಿರ್ಬೋದು, ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಪ್ರತಿ ರವಿವಾರ ನಾವು ನಡೆಸ್ತಾ ಇದ್ದೀವಿ. ಸಮೀಪದಲ್ಲಿ ಇದ್ದಂಥ ಅಭ್ಯರ್ಥಿಗಳು ಬರಲಿಕ್ಕೆ ನಿಮಗೆ ಅವಕಾಶ ಇದ್ದರೆ ನೀವು ಪ್ರತಿ ರವಿವಾರ ಬಂದು ಜಾಯಿನ್ ಆಗ್ಬೋದು. ನೀವು ಸಿಲೆಕ್ಷನ್ ಆಗೋದು ಬಿಡೋದು ಇಲ್ಲೇ ಗೊತ್ತಾಗ್ತದೆ. ನಮ್ಮ ಡೆಮೋ ರ್ಯಾಲಿ ಒಳಗೆ ನಿಮ್ಗೆ ಗೊತ್ತಾಗ್ತದೆ. ಬಂದ್ರಿ ಅಂದ್ರೆ ನಿಮ್ಗೆ ಒಳ್ಳೆಯ ಅವಕಾಶ. ಯಾಕಂದ್ರೆ ಉಚಿತವಾಗಿ ಡೆಮೋ ಆರ್ಮಿ ರ್ಯಾಲಿಯಲ್ಲಿ ನೀವು ಭಾಗವಹಿಸಲಿಕ್ಕೆ ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳೇ. ಆದ್ದರಿಂದ ಯಾರಾದರೂ ಭಾಗವಹಿಸೋರಿದ್ದರೂ ಪ್ರತಿ ರವಿವಾರಕ್ಕೊಮ್ಮೆ ಬರ್ಬೋದು. ಅದೇ ರೀತಿಯಾಗಿ ಫಿಸಿಕಲ್ ತರಬೇತಿಗೆ ಬರ್ಬೋದು. ಅದೇ ರೀತಿಯಾಗಿ ಈಗ ಪ್ರೆಸೆಂಟಾಗಿ ಏನಪ್ಪ ಅಂದ್ರೆ, ನಮ್ಮ ಸಂಸ್ಥೆಯೊಳಗೆ ಕರ್ನಾಟಕ ಪೊಲೀಸ್ ಅಂದ್ರೆ ಸ್ಟೇಟ್ ಪೊಲೀಸ್ ಅಂತೀವಿ, ಸಿವಿಲ್ ಪೊಲೀಸ, DR, KSRP, KSISF, ಆಮೇಲೆ CR, ಈ ಎಲ್ಲ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭವಾಗ್ಯಾವ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ SSC GD, ಆಮೇಲೆ SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಗೆ ಪ್ರವೇಶ ಪ್ರಾರಂಭ ಆಗ್ಯಾವ. ಈಗಾಗಲೇ ವಿದ್ಯಾರ್ಥಿಗಳು ಬಂದಿದ್ದಾರೆ, ಇನ್ನೂ ಅಡ್ಮಿಷನ್ ಸ್ಟಾರ್ಟ್ ಅದಾವೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೂ ಸಹಿತ ನೀವು ಹೇಳ್ಬೋದು, ನಿಮಗೂ ಇಂಟ್ರೆಸ್ಟ್ ಇದ್ದರೂ ಸಹಿತ ನೀವು ಬರ್ಬೋದು ಅಭ್ಯರ್ಥಿಗಳೇ. ಅಲ್ಲಿ ಏನೈತಪ್ಪ ಅಂದ್ರೆ, ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಎರಡೂ ತರಬೇತಿ ತೆಗೆದುಕೊಳ್ಳೋರಿಗೆ ಕೋಚಿಂಗ್ ಫೀಸು, ಊಟ ವಸತಿ ಫೀಸು, ಯೂನಿಫಾರ್ಮ್ ಫೀಸು, ಎಕ್ಸಾಮ್ ಫೀಸ್ ಇರ್ತದೆ. ಪ್ರತಿ ರವಿವಾರಕ್ಕೊಮ್ಮೆ ನಾವು ಪರೀಕ್ಷೆಯನ್ನು ನಡೆಸ್ತೀವಿ. ಅದೇ ರೀತಿಯಾಗಿ ಲೈಬ್ರರಿ ವ್ಯವಸ್ಥೆ ಅದ. ಆಮೇಲೆ ಜಿಮ್ ಸಹಿತ ವಿದ್ಯಾರ್ಥಿಗಳಿಗೆ ಜಿಮ್ ಅನುಕೂಲ ಅದ. ಅದೇ ರೀತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆ ಬಗ್ಗೆ ಸಹಿತ ನಮ್ಮಲ್ಲಿ ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ನಡೆಸ್ತೀವಿ. ಆದ್ದರಿಂದ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಈ ಮಾಹಿತಿಯನ್ನು ನೀಡಿ ಅಭ್ಯರ್ಥಿಗಳೇ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಅಪ್ಡೇಟ್ಗಳು ಏನೇನು ಬದಲಾವಣೆ ಆಗ್ತಾ ಇರ್ತವೆ ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಉದ್ಯೋಗ ಮಾಹಿತಿಯನ್ನು ಕನ್ನಡದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಿರ್ತೇನೆ ಅಭ್ಯರ್ಥಿಗಳೇ. ಆದ್ದರಿಂದ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ ಅಭ್ಯರ್ಥಿಗಳೇ. ವಿಡಿಯೋನ ವೀಕ್ಷಣೆ ಮಾಡತಕ್ಕಂಥ ತಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.